ಹಾಯ್ ಸ್ನೇಹಿತರೆ, ಜೈ ಹಿಂದ್. ಎಲ್ಲರಿಗೂ ಕೂಡ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಹೇಳ್ಕೇಶಂತ ಅಲ್ಲಿ ನಿಮಗೆ MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಮತ್ತು ಹವಾಲ್ದಾರ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರು. ಸೊ ಆ ಹುದ್ದೆಗಳಿಗೆ ಯಾರೆಲ್ಲ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿಬಿಟ್ಟು ಎಕ್ಸಾಮ್ ಅನ್ನ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅನ್ನ ಯಾರೆಲ್ಲ ಬರೆದಿಲ್ಲ ಅದು ಬಂದ್ಬಿಟ್ಟು 10ನೇ ತರಗತಿ ಮುಗಿಸಿದವರಿಗೆ ಒಂದು ಬೆಸ್ಟ್ ಆಪರ್ಚುನಿಟಿಯನ್ನ ಕೊಟ್ಟಿದ್ರು. ಪ್ರತಿ ವರ್ಷನೂ ಕೂಡ SSC MTS ನಲ್ಲಿ ಕಾಲ್ಫಾರ್ಮ್ ಆಗ್ತಾನೆ ಇರುತ್ತೆ. ನೆಕ್ಸ್ಟ್ ಈಗ ಜೂನ್ ತಿಂಗಳಲ್ಲಿ ಕೂಡ ನಿಮಗೆ ಕಾಲ್ಫಾರ್ಮ್ ಆಗುವಂತ ಕ್ಯಾಲೆಂಡರ್ ದಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲಿ ಜೂನ್ ದಲ್ಲಿ ಕೂಡ ಕಾಲ್ಫಾರ್ಮ್ ಆಗುತ್ತೆ. ಈಗ ಅದರ ಲಿಸ್ಟ್ ಬಗ್ಗೆ ಫೈನಲ್ ಲಿಸ್ಟ್ ಬಗ್ಗೆ ಯಾರೆಲ್ಲ ವೇಟಿಂಗ್ ಅನ್ನ ಮಾಡ್ತಿಲ್ಲ, ಸೊ ನಿಮ್ದು ಫೈನಲ್ ಲಿಸ್ಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದಾರೆ. ಅಂದ್ರೆ ನಿಮ್ಮ ಲಿಸ್ಟ್ ಅನ್ನ ಎಲ್ಲಿ ಚೆಕ್ ಮಾಡ್ಕೊಳ್ಬೇಕು, ಆ ಲಿಸ್ಟ್ ಎಲ್ಲಿ ಸಿಗುತ್ತೆ ಏನಂತ ಹೇಳಿ ಪ್ರತಿಯೊಂದು ವಿಡಿಯೋದಲ್ಲಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಈ ಮಾಹಿತಿಯನ್ನ ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಇಲ್ಲಿ ಬಂದ್ಬಿಟ್ಟು ನೀವೇನಾದ್ರೂ ಹವಾಲ್ದಾರ್ ಏನಾದ್ರು ಪೋಸ್ಟ್ ಗೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಾಗ ನೀವು ಹವಾಲ್ದಾರ್ ಪೋಸ್ಟ್ ಗೆ ಫಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರಪ್ಪ ಅಂದ್ರೆ ಸೊ ನಿಮ್ಮ ಫಿಸಿಕಲ್ ಲಿಸ್ಟ್ ಅನ್ನ ಮೊದಲಿಗೆ ಬಿಟ್ಟಿದ್ರ. ಆ ಲಿಸ್ಟ್ ನಲ್ಲಿ ಯಾರು ಹೋಗಿ ನೀವು ಫಿಸಿಕಲಿ ಹೋಗಿ ಅಟೆಂಡ್ ಮಾಡಿ ಬಂದಿದ್ದಿಲ್ಲ. ಸೊ ನೀವೇನಾದ್ರೂ ಫಿಸಿಕಲ್ ನಲ್ಲಿ ಫೇಲ್ ಆಗಿದ್ರೆ ಸೊ ಹೊಳ್ಳಿ ನಿಮ್ಗೆ MTS ಅಂತ ಹೇಳಿ ಈ ಹುದ್ದೆಗೆ ಅರ್ಜಿ ಫೈನಲ್ ಲಿಸ್ಟ್ ನಲ್ಲಿ ಬಿಟ್ಟಿರ್ತಾರ. ಆ ಲಿಸ್ಟ್ ಗೆ ಯಾರೆಲ್ಲ ಸೆಲೆಕ್ಷನ್ ಆಗಿದ್ದೀರಾ, ಯಾರೆಲ್ಲ ಸೆಲೆಕ್ಷನ್ ಆಗಿಲ್ಲ, ಬಹಳಷ್ಟು ಕಟ್ ಆಫ್ ಕಡಿಮೆ ನಿಂತಿದೆ. ಅಂದ್ರೆ 120 ಮಟ್ಟ ಕಟ್ ಆಫ್ ನಿಂತಿದೆ. ಸೊ ಇದಕ್ಕೋಸ್ಕರ ನೀವೇನಾದ್ರೂ ತಯಾರಿಯನ್ನ ಮಾಡ್ತಾ ಇದ್ರಪ್ಪ ಅಂದ್ರೆ ಪ್ರತಿಯೊಂದು SSC ಯಾರಾದ್ರೂ ನೀವು ಜಸ್ಟ್ 10th ಪಾಸ್ ಆದವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಇಲ್ಲಿ ಬಂದ್ಬಿಟ್ಟು ಲಿಸ್ಟ್ ಹೇಗೆ ಸಿಗುತ್ತಪ್ಪ ಅಂತಂದ್ರೆ ನಾನೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. SJ ಪ್ಯಾರಾಮೀಟರ್ ಅಂತ ಹೇಳಿ ಅಲ್ಲಿ ಹೋದ್ರಿಪ್ಪ ಅಂತಂದ್ರೆ ಆ ಟೆಲಿಗ್ರಾಮ್ ದಲ್ಲಿ ನಿಮ್ಗೆ ಆ ಲಿಸ್ಟ್ ಅನ್ನ ಅಪ್ಲೋಡ್ ಮಾಡಿರ್ತೀನಿ. ಪ್ರತಿಯೊಂದು ಲಿಸ್ಟ್ ನಲ್ಲಿ ಹೋಗ್ಬಿಟ್ಟು ಆ ಲಿಸ್ಟ್ ನಲ್ಲಿ ನಿಮ್ಮ ನೇಮು ಮತ್ತು ನಿಮ್ಮ ರೂಲ್ ನಂಬರ್ ಇರ್ತೈತಿ. ಹೋಗಿ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅನ್ನೋದು ಕೂಡ ಚೆಕ್ ಮಾಡ್ಕೊಳ್ಳಿ. ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿ ಬೆಂಗಳೂರು ಅಂತ ಬರ್ತದೆ, ಅಲ್ಲಿ ನೋಡ್ಕೊಂಡ್ರೆ 120 ಕಟ್ ಆಫ್ ನಿಂತಿದೆ. ಜನರಲ್ ಗೆ 120 ನಿಂತಿದೆ. ಇನ್ನು ಉಳಿದಿರ್ತಕ್ಕಂಥದ್ದು ಬಹಳಷ್ಟು ಕಡಿಮೆ ಇರ್ತದೆ. ನೆಕ್ಸ್ಟ್ ಅದೇ ತರನಾಗಿ ಜೂನ್ ನಲ್ಲಿ ಕನ್ಫರ್ಮ್ ಆಯ್ತಪ್ಪ ಅಂದ್ರೆ ಈ ಹುದ್ದೆಗೆ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸ್ಕೊಳ್ಳಿ. ಇದು ಒಂದೇ ಅಂತಲ್ಲ, ಪ್ರತಿಯೊಂದು ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ಪ್ರೈವೇಟ್ ಜಾಬ್ ಕೂಡ ಕಾಲ್ಫಾರ್ಮ್ ಆದ್ರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸಡನ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕೇ ಸಿಗ್ತದ. ಇವತ್ತು ಯಾವುದೇ ಎಕ್ಸಾಮ್ ಆಗಿರಲಿ, ಅಡ್ಮಿಟ್ ಕಾರ್ಡ್ ಆಗಿರಲಿ, ರಿಸಲ್ಟ್ ಆಗಿರಲಿ, ಫೈನಲ್ ಸೆಲೆಕ್ಷನ್ ಲಿಸ್ಟ್ ಆಗಿರಲಿ, ಏನೇ ಬಂದರೂ ಕೂಡ ನಾವು ಕೊಡ್ತಾನೆ ಇರ್ತೀವಿ. ಓಕೆ, ನೀವೇನಾದ್ರೂ ಬೆಸ್ಟ್ ಕೋಚಿಂಗ್ ಸೆಂಟರ್ ಅನ್ನ ಸರ್ಚ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ನಮ್ದೇ ಆಗಿರ್ತಕ್ಕಂಥ SJ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳಿ ಬಾಗಲಕೋಟದಲ್ಲಿ ನಿಮಗೆ ಕೋಚಿಂಗ್ ಸೆಂಟರ್ ನ ಓಪನ್ ಮಾಡಿದ್ವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಗಳನ್ನ ಪಡೆದುಕೊಳ್ಳಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸೊ ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ಏನಾದರೂ ಸರಿ ಅನಿಸಿದ್ರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ SSC MTS ಆಲ್ಮೋಸ್ಟ್ ಅಲ್ಲಿ ಬಹಳಷ್ಟು ಜನ ಬಂದಿದ್ದೀರಾ, ಶೇರ್ ಮಾಡ್ರಿ. ಅವ್ರಿಗೆಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಹೊತ್ಕೊಂಡ್ರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಮಾಹಿತಿಗಳಾಗಿರಲಿ, ಏನೇ ಒಂದು ರಿಸಲ್ಟ್ ಆಗಿರಲಿ, ಆ ಮಾಹಿತಿ ಕೂಡ ನಿಮಗೆ ಸಡನ್ ಆಗಿ ನೋಟಿಫಿಕೇಶನ್ ಮುಖಾಂತರ ಬರ್ತಾನೆ ಇರ್ತದೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.